ಹಾಯ್ ಹಲೋ ನಮಸ್ಕಾರ. ಇದು ಸ್ಪರ್ಧಾ ಕರ್ನಾಡು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದು ಜನವರಿ 16, 2025 ಪ್ರಚಲಿತ ವಿದ್ಯಮಾನಗಳು. ಬನ್ನಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ: ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಜೈಲು ಶಿಕ್ಷೆಗೊಳಗಾದವರಿಗೆ ಮಾಸಿಕ 20,000 ರೂಪಾಯಿಗಳ ಪಿಂಚಣಿಯನ್ನು ಯಾವ ರಾಜ್ಯ ಸರ್ಕಾರ ಅನುಮೋದಿಸಿದೆ? ಸರಿಯಾದ ಉತ್ತರ ಒಡಿಶಾ. ಮುಂದಿನ ಪ್ರಶ್ನೆ: ಕೇಂದ್ರ ಸಚಿವ ಶ್ರೀ ಪಿಯೂಷ್ ಗೋಯಲ್ ಜನವರಿ 14, 2025 ರಾಷ್ಟ್ರೀಯ ಅರಿಶಿಣ ಮಂಡಳಿಯನ್ನು ಎಲ್ಲಿ ಉದ್ಘಾಟಿಸಿದ್ದಾರೆ? ಸರಿಯಾದ ಉತ್ತರ ನವದೆಹಲಿ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ದೇಶದ ಪದಚ್ಯುತ ಅಧ್ಯಕ್ಷ ಯೂನ್ ಸೂಕ್ ಯೋಲ್ ಅವರನ್ನು ಅಧಿಕಾರಿಗಳು ಬಂಧಿಸಿದ್ದಾರೆ? ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ. ಮುಂದಿನ ಪ್ರಶ್ನೆ: ಜನವರಿ 15 ಮುಂಬೈನ ನೌಕಾ ಡಾಕ್ಯಾರ್ಡ್ನಲ್ಲಿ ಐಎನ್ಎಸ್ ಸೂರತ್, ಐಎನ್ಎಸ್ ನೀಲಗಿರಿ ಮತ್ತು ಐಎನ್ಎಸ್ ವಾಕ್ಷೀರ್ ಎಂಬ 3 ಪ್ರಮುಖ ನೌಕಾ ಹಡಗುಗಳನ್ನು ರಾಷ್ಟ್ರಕ್ಕೆ ಅರ್ಪಿಸಿದವರು ಯಾರು? ಸರಿಯಾದ ಉತ್ತರ ಪ್ರಧಾನಿ ನರೇಂದ್ರ ಮೋದಿ. ಮುಂದಿನ ಪ್ರಶ್ನೆ: ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ಭವ್ಯವಾದ ಶ್ರೀ ಶ್ರೀ ರಾಧಾ ಮದನ್ ಮೋಹನ್ ಜಿ ದೇವಾಲಯ ಇಸ್ಕಾನ್ ದೇವಾಲಯವನ್ನು ಎಲ್ಲಿ ಉದ್ಘಾಟಿಸಿದ್ದಾರೆ? ಸರಿಯಾದ ಉತ್ತರ ನವಿ ಮುಂಬೈ. ಮುಂದಿನ ಪ್ರಶ್ನೆ: ಖನಿಜ ಕ್ಷೇತ್ರದ ಸವಾಲುಗಳನ್ನು ಚರ್ಚಿಸಲು ಭವಿಷ್ಯದ ಖನಿಜ ವೇದಿಕೆ 2025 ಎಲ್ಲಿಂದ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ರಿಯಾದ್. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ಏಷ್ಯಾದ ದೇಶವು ಮಾಘೆ ಸಂಕ್ರಾಂತಿ ಸಾಂಸ್ಕೃತಿಕ ಉತ್ಸವವನ್ನು ಆಚರಿಸಿದೆ? ಸರಿಯಾದ ಉತ್ತರ ನೇಪಾಳ್. ಜನವರಿ 15 ಭಾರತ ಯಾವ ಸೇನಾ ದಿನವನ್ನು ಆಚರಿಸಿದೆ? ಸರಿಯಾದ ಉತ್ತರ 77ನೇ ಸೇನಾ ದಿನ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ದೇಶದ ಪದಚ್ಯುತ ಅಧ್ಯಕ್ಷ ಯೂನ್ ಸೂಕ್ ಯೋಲ್ ಅವರನ್ನು ಅಧಿಕಾರಿಗಳು ಬಂಧಿಸಿದ್ದಾರೆ? ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ. ಇತ್ತೀಚೆಗೆ ಎಷ್ಟನೇ ಪೀಳಿಗೆಯ ಟ್ಯಾಂಕ್ ವಿರೋಧಿ ಕ್ಷಿಪಣಿ ನಾಗ್ MK2 ಅನ್ನು ಭಾರತ ಯಶಸ್ವಿಯಾಗಿ ಪರೀಕ್ಷಿಸಿದೆ? ಸರಿಯಾದ ಉತ್ತರ 3ನೇ. ಮುಂದಿನ ಪ್ರಶ್ನೆ: ಪೇಂಟ್ ಮೈ ಸಿಟಿ ಅಭಿಯಾನವನ್ನು ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ಪ್ರಯಾಗ್ರಾಜ್. ಮುಂದಿನ ಪ್ರಶ್ನೆ: ಡಿಜಿಟಲ್ ಭವಿಷ್ಯದ ಬಗ್ಗೆ ಚರ್ಚಿಸಲು 5ನೇ ಏಷಿಯನ್ ಡಿಜಿಟಲ್ ಮಂತ್ರಿಗಳ ಸಭೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಬೀಜಿಂಗ್. ಮುಂದಿನ ಪ್ರಶ್ನೆ: 2018ರಲ್ಲಿ ಪ್ರಾರಂಭಿಸಲಾದ ಆಯುಷ್ಮಾನ್ ಭಾರತ್ ಯೋಜನೆಯಡಿ ದೇಶದ ಜನಸಂಖ್ಯೆಯ ಎಷ್ಟು ಶೇಕಡಾ ಜನರು ಒಳಪಟ್ಟಿದ್ದಾರೆ? ಸರಿಯಾದ ಉತ್ತರ 45%. ಸ್ನೇಹಿತರೆ, ಇಂದಿನ ಕೊನೆಯ ಪ್ರಶ್ನೆ: ಅಮೆರಿಕದ ಹೊಸದಾಗಿ ಆಯ್ಕೆಯಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪ್ರಮಾಣವಚನ ಸಮಾರಂಭದಲ್ಲಿ ಭಾರತವನ್ನು ಯಾರು ಪ್ರತಿನಿಧಿಸುತ್ತಾರೆ? ಸರಿಯಾದ ಉತ್ತರ ವಿದೇಶಾಂಗ ಸಚಿವ ಎಸ್ ಜೈಶಂಕರ್. ಸ್ನೇಹಿತರೆ, ಇದು ಜನವರಿ 16, 2025 ಪ್ರಚಲಿತ ವಿದ್ಯಮಾನಗಳು. ವಿಡಿಯೋ ನೋಡಿದ ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರುಗಳಿಗೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇದೇ ತರಹದ ಪ್ರಚಲಿತ ವಿದ್ಯಮಾನಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.